ನಮಸ್ಕಾರ ಕರ್ಕರಾಶಿಯವರೇ. ಈ ವಿಡಿಯೋ ಕರ್ಕರಾಶಿಯ ಜಾತಕದವರಿಗೆ ಮುಂಬರುವ ವರ್ಷಗಳ ಕುರಿತು ಒಂದು ಸ್ಪಷ್ಟ ಮತ್ತು ಆಳವಾದ ವಿಶ್ಲೇಷಣೆಯನ್ನು ನೀಡುತ್ತದೆ. ಇದರಲ್ಲಿ ನಾವು 2026ರಿಂದ 2030ರವರೆಗಿನ ಕಾಲಾವಧಿಯಲ್ಲಿ ನಿರ್ಮಾಣವಾಗಲಿರುವ ಪ್ರಮುಖ ಗ್ರಹ ಯೋಗಗಳು, ಮಾನಸಿಕ ಸವಾಲುಗಳು, ನಿರ್ಧಾರಗಳ ಗೊಂದಲ ಮತ್ತು ಸಂಭಾವ್ಯ ಅವಕಾಶಗಳ ಬಗ್ಗೆ ಚರ್ಚಿಸಲಿದ್ದೇವೆ. ಇದು ಕೇವಲ ಸಾಮಾನ್ಯ ರಾಶಿಫಲವಲ್ಲ, ಬದಲಾಗಿ ಮುಂದಿನ 5 ವರ್ಷಗಳ ದಿಕ್ಕು ಮತ್ತು ತಯಾರಿಯನ್ನು ಅರ್ಥಮಾಡಿಕೊಳ್ಳುವ ಒಂದು ಮಾರ್ಗದರ್ಶಿಯಾಗಿದೆ. ಎಲ್ಲಕ್ಕಿಂತ ಮೊದಲ ಮತ್ತು ದೊಡ್ಡ ಸುದ್ದಿ ಏನೆಂದರೆ, ಶನಿಯ ದಯ್ಯಾ ಪ್ರಭಾವ ಈಗ ಸಂಪೂರ್ಣವಾಗಿ ಮುಗಿದಿದೆ. ಕರ್ಮ ಮತ್ತು ನ್ಯಾಯದ ದೇವತೆಯಾದ ಶನಿದೇವನು ಈಗ ನಿಮ್ಮ 9ನೇ ಭಾವದಲ್ಲಿ, ಅಂದರೆ ಭಾಗ್ಯಸ್ಥಾನದಲ್ಲಿ ವಿರಾಜಮಾನನಾಗಿದ್ದಾನೆ. ನಮ್ಮ ಅಂಕಿಅಂಶಗಳ ಪ್ರಕಾರ 3 ಜೂನ್ 2027ರವರೆಗೆ ಶನಿದೇವನು ಇಲ್ಲೇ ಇರುತ್ತಾನೆ. ಇದರ ಅರ್ಥವೇನು ಗೊತ್ತೇ? ಇದರ ಅರ್ಥ ಏನೆಂದರೆ, ಇದುವರೆಗೆ ಸ್ಥಗಿತಗೊಂಡಿದ್ದ ನಿಮ್ಮ ಕೆಲಸಗಳಡಿಗೆ ಈಗ ಅದೃಷ್ಟದ ಬಾಗಿಲು ತೆರೆಯಲಿದೆ. ಆದರೆ ಅಸಲಿ ಚಮತ್ಕಾರ ನಡೆಯುವುದು 3 ಜೂನ್ 2027ರ ನಂತರ. ಯಾವಾಗ ಶನಿದೇವನು ಮೇಷರಾಶಿಗೆ ಪ್ರವೇಶಿಸಿ ನಿಮ್ಮ 10ನೇ ಭಾವ ಅಂದರೆ ಕರ್ಮ ಭಾವಕ್ಕೆ ಬರುತ್ತಾನೋ, ಆಗ ಆಟ ಶುರುವಾಗುತ್ತದೆ. ದಶಮನೆಯ ಮನೆ ಎಂದರೆ ಅದು ಸಿಂಹಾಸನದ ಮನೆ, ಸತ್ತೆಯ ಮನೆ. ಶನಿಯ ಇಲ್ಲಿನ ಆಗಮನವು ನಿಮಗೆ ಯಾವುದೋ ಒಂದು ಅತಿದೊಡ್ಡ ಪದವಿ ಅಥವಾ ಜವಾಬ್ದಾರಿ ಸಿಗಲಿದೆ ಎಂಬುದರ ಸಂಕೇತವಾಗಿದೆ. ಮತ್ತೊಂದೆಡೆ ಶನಿ ಕರ್ಮನಾದರೆ ಗುರು ಕೃಪೆ. ಮೇ 2026ರಲ್ಲಿ 12 ವರ್ಷಗಳಿಗೊಮ್ಮೆ ಮಾತ್ರ ಸಂಭವಿಸುವ ಒಂದು ಘಟನೆ ನಡೆಯಲಿದೆ. ದೇವಗುರು ಬೃಹಸ್ಪತಿಯು ನಿಮ್ಮ ಸ್ವಂತ ರಾಶಿ ಕರ್ಕರಾಶಿಗೆ ಪ್ರವೇಶಿಸುತ್ತಾನೆ. ಜ್ಯೋತಿಷ್ಯದ ವಿದ್ಯಾರ್ಥಿಗಳಿಗೆ ತಿಳಿದಿರುವಂತೆ ಕರ್ಕರಾಶಿಯಲ್ಲಿ ಗುರುವು ಉಚ್ಚ ಸ್ಥಿತಿಯಲ್ಲಿರುತ್ತಾನೆ. ಗುರುವು ಲಗ್ನದಲ್ಲಿ ಉಚ್ಚನಾಗಿ ಕುಳಿತಾಗ ಹಂಸ ಮಹಾಪುರುಷ ಯೋಗ ನಿರ್ಮಾಣವಾಗುತ್ತದೆ. ಈ ಯೋಗವು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಇದು ನಿಮ್ಮ ವ್ಯಕ್ತಿತ್ವ, ಆರೋಗ್ಯ ಮತ್ತು ಜ್ಞಾನವನ್ನು ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಇನ್ನು ಮೂರನೆಯದಾಗಿ ರಾಹು ಮತ್ತು ಕೇತುಗಳ ಬಗ್ಗೆ ಹೇಳುವುದಾದರೆ, ರಾಹು ಈಗ 8ನೇ ಭಾವದಲ್ಲಿ ಚಲಿಸುತ್ತಿದ್ದಾನೆ. ಇದು ಸ್ವಲ್ಪ ಆತಂಕದ ವಿಷಯವಾಗಿತ್ತು. ಆದರೆ ಒಳ್ಳೆಯ ಸುದ್ದಿ ಏನೆಂದರೆ, ಮುಂಬರುವ ಸಮಯದಲ್ಲಿ ರಾಹು 7ನೇ, 6ನೇ ಮತ್ತು ನಂತರ 5ನೇ ಭಾವಕ್ಕೆ ಗೋಚರಿಸಲಿದ್ದಾನೆ. ನಮ್ಮ ಡೇಟಾ ಸೆಟ್ ಪ್ರಕಾರ ರಾಹುವಿನ ಈ ಸಂಚಾರವು ಮುಂದಿನ 54 ತಿಂಗಳುಗಳವರೆಗೆ ನಿಮಗೆ ಯಾವುದೇ ಕೆಟ್ಟ ಫಲಿತಾಂಶವನ್ನು ನೀಡುವುದಿಲ್ಲ. ವಿಶೇಷವಾಗಿ ರಾಹು 6ನೇ ಭಾವಕ್ಕೆ ಹೋದಾಗ ಅವನು ನಿಮ್ಮ ಶತ್ರುಗಳನ್ನು ನಾಶಪಡಿಸುತ್ತಾನೆ. ಒಟ್ಟಾರೆಯಾಗಿ ಹೇಳೋದಾದರೆ, ಶನಿ ನಿಮಗೆ ಕೆಲಸ ನೀಡುತ್ತಾನೆ, ಗುರು ನಿಮಗೆ ಜ್ಞಾನ ಮತ್ತು ಗೌರವ ನೀಡುತ್ತಾನೆ, ಮತ್ತು ರಾಹು ನಿಮ್ಮನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಇಂತಹ ಸಂಯೋಗ ಬಹಳ ಅಪರೂಪ. ಬನ್ನಿ, ಈಗ ನಾವು ಈ ಸಮಯದ ಪ್ರಯಾಣವನ್ನು ಆರಂಭಿಸೋಣ. ನಮ್ಮ ಮೊದಲ ನಿಲ್ದಾಣ 2026ರಿಂದ 2027ರ ಮಧ್ಯಭಾಗ. ಇದಕ್ಕೆ ನಾನು ದ ಗೋಲ್ಡನ್ ಅವೇಕನಿಂಗ್ ಎಂದು ಹೆಸರಿಸಿದ್ದೇನೆ. ಕಲ್ಪಿಸಿಕೊಳ್ಳಿ, ಬಹಳ ಕಾಲ ವನವಾಸದಲ್ಲಿದ್ದ ರಾಜನೊಬ್ಬ ಈಗ ತನ್ನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಿದ್ದಾನೆ. ಮೇ 2026ರಲ್ಲಿ ಉಚ್ಚ ಗುರುವಿನ ಆಗಮನವಾದಾಗ ಮೊದಲ ಬದಲಾವಣೆಯನ್ನು ನೀವು ನಿಮ್ಮೊಳಗೆ ಅನುಭವಿಸುತ್ತೀರಿ. ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಕುಗ್ಗಿದ್ದರೆ, ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗನ್ನಿಸಿದ್ದರೆ, ಅದೆಲ್ಲವೂ ಈಗ ಬದಲಾಗಲಿದೆ. ಗುರುವು ನಿಮಗೆ ದಿಗ್ಬಲ ನೀಡುತ್ತಾನೆ. ನಿಮ್ಮ ಮುಖದಲ್ಲಿ ಒಂದು ವಿಭಿನ್ನ ತೇಜಸ್ಸು ಇರುತ್ತದೆ. ಶನಿಯ ದಯ್ಯಾದಿಂದಾಗಿ ನಿಮ್ಮ ಆರೋಗ್ಯದ ಮೇಲೆ ಬೀರಿದ್ದ ಪರಿಣಾಮ, ಅದು ಹೊಟ್ಟೆಯ ಸಮಸ್ಯೆ ಇರಲಿ ಅಥವಾ ಮಾನಸಿಕ ಒತ್ತಡವಿರಲಿ, ಅದೆಲ್ಲವೂ ಚಮತ್ಕಾರಿಕವಾಗಿ ಗುಣವಾಗಲು ಆರಂಭವಾಗುತ್ತದೆ. ನೀವು ಹೆಚ್ಚು ಶಕ್ತಿಯುತವಾಗಿ ಮತ್ತು ಸಕಾರಾತ್ಮಕವಾಗಿ ಇರುತ್ತೀರಿ. ಇದೇ ಸಮಯದಲ್ಲಿ ಶನಿದೇವನು ಮೀನರಾಶಿಯ 9ನೇ ಮನೆಯಲ್ಲಿರುತ್ತಾನೆ. ಕೆಲಸಗಳು ನಡೆಯುತ್ತವೆ, ಆದರೆ ಅದು ನಿಮ್ಮ ತಾಳ್ಮೆಯ ಪರೀಕ್ಷೆ ನಡೆಸಿದ ನಂತರವಷ್ಟೇ ಪೂರ್ಣಗೊಳ್ಳುತ್ತವೆ ಎಂದು ಡೇಟಾ ಹೇಳುತ್ತದೆ. ಆದರೆ ಇಲ್ಲೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಇದೆ. ಗುರುವಿನ 9ನೇ ದೃಷ್ಟಿ ನಿಮ್ಮ ಭಾಗ್ಯ ಭಾವದ ಮೇಲೆ ಬೀಳುತ್ತದೆ. ಅಲ್ಲಿ ಶನಿ ಈಗಾಗಲೇ ಕುಳಿತಿದ್ದಾನೆ. ಇದನ್ನು ಜ್ಯೋತಿಷ್ಯದಲ್ಲಿ ಧರ್ಮ ಕರ್ಮಾಧಿಪತಿ ಯೋಗದಂತಹ ಪ್ರಭಾವ ಎಂದು ಪರಿಗಣಿಸಲಾಗುತ್ತದೆ. ನೀವು ವಿದೇಶಕ್ಕೆ ಹೋಗಲು ಬಯಸಿದರೆ, ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಅಥವಾ ಉತ್ತಮ ಮಾರ್ಗದರ್ಶಿಯ ಹುಡುಕಾಟದಲ್ಲಿದ್ದರೆ 2026ರ ವರ್ಷ ನಿಮಗೆ ವರದಾನವಾಗಲಿದೆ. ವಿಶೇಷವಾಗಿ ಬೋಧನೆ, ಕಾನೂನು, ಸಲಹೆಗಾರರು ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಇರುವವರ ಹೆಸರು 4 ದಿಕ್ಕುಗಳಲ್ಲಿ ಹಳಿಹರಡಲಿದೆ. ಈಗ ಸಂಬಂಧಗಳ ವಿಷಯಕ್ಕೆ ಬರೋಣ. ಕರ್ಕರಾಶಿಯವರಿಗೆ ಇದು ಯಾವಾಗಲೂ ಸೂಕ್ಷ್ಮ ವಿಷಯವೇ. ಆದರೆ 2026ರಿಂದ 27ರಲ್ಲಿ ಗುರುವಿನ 7ನೇ ದೃಷ್ಟಿ ನಿಮ್ಮ 7ನೇ ಭಾವ ಅಂದರೆ ವಿವಾಹ ಸ್ಥಾನದ ಮೇಲೆ ಇರುತ್ತದೆ. ನೀವು ಮದುವೆಗಾಗಿ ಕಾಯುತ್ತಿದ್ದರೆ ಬರೆದಿಟ್ಟುಕೊಳ್ಳಿ. ಮೇ 2026ರಿಂದ ಮೇ 2027ರ ನಡುವೆ ಮದುವೆಯಾಗುವ ಸಾಧ್ಯತೆ ಶೇಟು 99ರಷ್ಟಿದೆ. ಸಿಗುವ ಸಂಗಾತಿಯೂ ಅಷ್ಟೇ ಸಂಸ್ಕಾರವಂತರು ಮತ್ತು ಉನ್ನತ ಮನೆತನದವರಾಗಿರುತ್ತಾರೆ.
ವಿವಾಹಿತ ದಂಪತಿಗಳ ನಡುವೆ ಇದ್ದ ಕಹಿ ಮಾತುಗಳು ಈಗ ಸಿಹಿಯಾಗಲಿವೆ. ಗುರುವಿನ ಕೃಪೆಯಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲಿವೆ. ಸ್ನೇಹಿತರೆ, ಮುಂದೆ ಹೋಗುವ ಮೊದಲು ನಾನು ಒಂದು ಪ್ರಮುಖ ವರ್ಗದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಅದು ನಮ್ಮ ತಾಯಂದಿರು ಮತ್ತು ಸಹೋದರಿಯರು, ಅಂದರೆ ಗೃಹಿಣಿಯರ ಬಗ್ಗೆ. ಸಾಮಾನ್ಯವಾಗಿ ರಾಶಿಫಲದಲ್ಲಿ ಕೆರಿಯರ್ ಮತ್ತು ಬಿಸ್ನೆಸ್ ಬಗ್ಗೆ ಹೆಚ್ಚು ಮಾತನಾಡ್ತಾರೆ. ಆದರೆ ಮನೆಯನ್ನು ಸಂಭಾಳಿಸುವ ಹೋಮ್ ಮೇಕರ್ಸ್ ಅನ್ನು ಮರೆತು ಬಿಡ್ತಾರೆ. ಆದರೆ ಕರ್ಕರಾಶಿಯ ಅಧಿಪತಿಯೇ ಚಂದ್ರ. ಅವನೇ ಮಮತೆ ಮತ್ತು ಮನೆಯ ಕಾರಕ. ಹಾಗಾಗಿ ಈ ಭವಿಷ್ಯವಾಣಿ ನಿಮ್ಮ ಉಲ್ಲೇಖವಿಲ್ಲದೆ ಅಪೂರ್ಣ. ನನ್ನ ಮಾತನ್ನು ಗಮನವಿಟ್ಟು ಕೇಳಿ. ನೀವು ಗೃಹಿಣಿಯಾಗಿದ್ದರೆ 2026ರಿಂದ 2030ರ ಸಮಯವು ನಿಮಗೆ ಕೇವಲ ಬದಲಾವಣೆಯ ಸಮಯವಲ್ಲ, ಬದಲಾಗಿ ಗೌರವದ ಸಮಯ. ನಾವು ಈ ವಿಡಿಯೋಗೆ ಸಿಂಹಾಸನ ಎಂದು ಹೆಸರಿಸಿದ್ದೇವೆ ಮತ್ತು ಮನೆಯ ಸಿಂಹಾಸನ ನಿಮ್ಮ ಬಳಿಯೇ ಇರುತ್ತದೆ. ಆದರೆ ಈಗ ಆ ಸಿಂಹಾಸನದ ಶಕ್ತಿ ಹೆಚ್ಚಾಗಲಿದೆ. ಮೇ 2026ರಲ್ಲಿ ದೇವಗುರು ಬೃಹಸ್ಪತಿ ನಿಮ್ಮ ಲಗ್ನದಲ್ಲಿ ಉಚ್ಚನಾದಾಗ ಮೊದಲ ಬದಲಾವಣೆ ನಿಮ್ಮ ಗೌರವದಲ್ಲಿ ಉಂಟಾಗುತ್ತದೆ. ಕಳೆದ ಕೆಲವು ಸಮಯದಿಂದ ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಸಿಗುತ್ತಿಲ್ಲ ಅಥವಾ ನಿಮ್ಮನ್ನು ಯಾರೂ ಗಮನಿಸುತ್ತಿಲ್ಲ ಎಂದು ನಿಮಗನ್ನಿಸಿದ್ದರೆ ಅದು ಈಗ ಕೊನೆಗೊಳ್ಳುತ್ತದೆ. 26 ಎಂಬಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಇಡೀ ಕುಟುಂಬ ಒಪ್ಪಿಕೊಳ್ಳುತ್ತದೆ. ಮನೆಯ ದೊಡ್ಡ ನಿರ್ಧಾರಗಳು, ಅದು ಆಸ್ತಿ ಖರೀದಿಯಾಗಿರಲಿ ಅಥವಾ ಮಕ್ಕಳ ಮದುವೆಯಾಗಿರಲಿ, ನಿಮ್ಮ ಅನುಮತಿಯಿಲ್ಲದೆ ನಡೆಯುವುದಿಲ್ಲ. ನೀವು ಮನೆಯ ಹೋಮ್ ಮಿನಿಸ್ಟರ್ನಿಂದ ಪ್ರೈಮ್ ಮಿನಿಸ್ಟರ್ ಆಗುತ್ತೀರಿ. ನಿಮ್ಮ ವ್ಯಕ್ತಿತ್ವ ಎಷ್ಟು ಪ್ರಭಾವಶಾಲಿಯಾಗಲಿದೆ ಎಂದರೆ ನೆರೆಹೊರೆಯವರು ಅಥವಾ ಸಂಬಂಧಿಕರು ನಿಮ್ಮ ಬಳಿ ಸಲಹೆ ಕೇಳಲು ಬರುತ್ತಾರೆ. ಇದರ ನಂತರ 2027ರಲ್ಲಿ ಗುರುವು 2ನೇ ಭಾವ ಅಂದರೆ ಧನ ಭಾವಕ್ಕೆ ಹೋದಾಗ ನಿಮ್ಮ ಕೈಗೆ ಆರ್ಥಿಕ ಶಕ್ತಿ ಬರಲಿದೆ. ನಿಮ್ಮ ಉಳಿತಾಯದಿಂದ ಮನೆಯನ್ನು ದೊಡ್ಡ ಸಂಕಷ್ಟದಿಂದ ಪಾರು ಮಾಡುವ ಸಮಯವಿದು. ನೀವು ಮನೆಯಲ್ಲೇ ಇದ್ದು ಯಾವುದಾದರೂ ಸಣ್ಣ ಕೆಲಸ ಆರಂಭಿಸಲು ಬಯಸಿದರೆ, ಉದಾಹರಣೆಗೆ ಟ್ಯೂಷನ್, ಬೊಟಿಕ್ ಅಥವಾ ಆನ್ಲೈನ್ ಕೆಲಸ, ಈ ಸಮಯ 28-29 ಅತ್ಯುತ್ತಮವಾಗಿದೆ. ಗುರು ಮತ್ತು ಶನಿಯ ಯೋಗವು ನಿಮಗೆ ಇದರಲ್ಲಿ ಯಶಸ್ಸು ನೀಡುತ್ತದೆ. ಆದರೆ ಒಂದು ವಿಷಯ ನೆನಪಿರಲಿ, ಡಿಸೆಂಬರ್ 2026ರಿಂದ 2028ರ ನಡುವೆ ರಾಹು 7ನೇ ಮನೆಯಲ್ಲಿರುವುದರಿಂದ ಪತಿಯೊಂದಿಗೆ ಸಣ್ಣಪುಟ್ಟ ವಿಷಯಕ್ಕೆ ಜಗಳವಾಗಬಹುದು. ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಥವಾ ಅವರು ಕೆಲಸದಲ್ಲಿ ಅತಿಯಾಗಿ ಬ್ಯುಸಿ ಇದ್ದಾರೆ ಎಂದು ನಿಮಗನ್ನಿಸಬಹುದು. ಈ ಸಮಯದಲ್ಲಿ ಮೌನ ಮತ್ತು ತಾಳ್ಮೆ ನಿಮ್ಮ ಅಸ್ತ್ರವಾಗಲಿ. ರಾಹುವಿನ ಹೂವಿನ ಈ ಭ್ರಮೆಗೆ ಮನೆಯ ಶಾಂತಿ ಹಾಳು ಮಾಡಲು ಬಿಡಬೇಡಿ. ಆದ್ದರಿಂದ ಗೃಹಿಣಿಯರೇ ಸಿದ್ಧರಾಗಿ, ಬರುವ ಕಾಲ ನಿಮ್ಮದಾಗಿದೆ. ನೀವು ಕೇವಲ ಮನೆ ನಡೆಸುವುದಿಲ್ಲ, 2030ರ ವೇಳೆಗೆ ನಿಮ್ಮ ಕುಟುಂಬದ ಬೆನ್ನೆಲುಬಾಗಿ ಹೊರಹೊಮ್ಮುತ್ತೀರಿ. ಈಗ ಕಾಲಚಕ್ರದಲ್ಲಿ ಮುಂದೆ ಹೋಗೋಣ. ನಾವು ಜೂನ್ 2027ರಿಂದ 2028ರ ಮಧ್ಯಭಾಗಕ್ಕೆ ಬಂದಿದ್ದೇವೆ. ಸ್ನೇಹಿತರೆ, 2026 ಹೆಸರು ಮಾಡುವ ವರ್ಷವಾಗಿದ್ದರೆ 2027-28 ಹಣ ಮಾಡುವ ವರ್ಷ. ಈ ಸಮಯದಲ್ಲಿ ಗುರು ನಿಮ್ಮ 2ನೇ ಭಾವವಾದ ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ. 2ನೇ ಭಾವ ಎಂದರೆ ಧನ, ಕುಟುಂಬ ಮತ್ತು ವಾಣಿಯ ಸ್ಥಾನ. ವಿಶೇಷವೆಂದರೆ ಇಲ್ಲಿ ಗುರು ತನ್ನ ಮಿತ್ರನಾದ ಸೂರ್ಯನ ರಾಶಿಯಲ್ಲಿದ್ದಾನೆ. ಇದು ಧನ ವರ್ಷಧಾರೆಯ ಸಮಯ ಎಂದು ನಮ್ಮ ಡೇಟಾ ಸೆಟ್ಸ್ ಹೇಳುತ್ತಿವೆ. ಕಳೆದ ಹಲವು ವರ್ಷಗಳಿಂದ ಸಾಧ್ಯವಾಗದ ಉಳಿತಾಯ ಈಗ ವೇಗವಾಗಿ ಬೆಳೆಯಲಿದೆ. ನಿಮ್ಮ ಮಾತಿಗೆ ಎಷ್ಟು ತೂಕವಿರುತ್ತದೆ ಎಂದರೆ ಜನರು ನಿಮ್ಮ ಮಾತನ್ನು ಕೇಳಲೇಬೇಕಾದ ಅನಿವಾರ್ಯತೆ ಇರುತ್ತದೆ. ನೀವು ಸೇಲ್ಸ್, ಮಾರ್ಕೆಟಿಂಗ್ ಅಥವಾ ಪ್ರವಚನಕಾರರಾಗಿದ್ದರೆ ಈ ಸಮಯದಲ್ಲಿ ಅಪಾರ ಹಣ ಗಳಿಸುತ್ತೀರಿ. ಜೊತೆಗೆ ಆಸ್ತಿ ವಿವಾದಗಳಿದ್ದರೆ ಗುರುವಿನ ಕೃಪೆಯಿಂದ ಅವು ಬಗೆಹರಿಯಲಿವೆ. ಆದರೆ ಒಂದು ನಿಮಿಷ, ಪ್ರತಿಯೊಂದು ನಾಣ್ಯಕ್ಕೂ 2 ಮುಖಗಳಿರುತ್ತವೆ. ಇದೇ ಸಮಯದಲ್ಲಿ ಅಂದರೆ ಡಿಸೆಂಬರ್ 2026ರಿಂದ ಜೂನ್ 2028ರ ನಡುವೆ ರಾಹು ನಿಮ್ಮ 7ನೇ ಮನೆಯಲ್ಲಿ ಸಂಚರಿಸುತ್ತಿರುತ್ತಾನೆ. ಇದು ಒಂದು ವಿರೋಧಾಭಾಸ. ಒಂದು ಕಡೆ ಗುರು ಹಣ ನೀಡುತ್ತಿದ್ದರೆ ಇನ್ನೊಂದೆಡೆ ರಾಹು ಸಂಬಂಧಗಳಲ್ಲಿ ಸಂದೇಹ ಹುಟ್ಟಿಸುತ್ತಿದ್ದಾನೆ. 7ನೇ ಮನೆಯ ರಾಹು ನಿಮ್ಮನ್ನು ಒಬ್ಬ ಚತುರ ಉದ್ಯಮಿಯನ್ನಾಗಿ ಮಾಡುತ್ತಾನೆ. ನೀವು ರಿಸ್ಕ್ ತೆಗೆದುಕೊಳ್ಳಲು ಬಯಸುತ್ತೀರಿ, ಇದು ಒಳ್ಳೆಯದು. ಆದರೆ ನಿಮ್ಮ ಪಾಲುದಾರರೊಂದಿಗೆ ಅಥವಾ ಜೀವನ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆ ಉಂಟಾಗಬಹುದು. ಈ ಸಮಯದಲ್ಲಿ ನಿಮ್ಮ ಅಹಂಕಾರವನ್ನು ಬಿಟ್ಟು ಜಾಗರೂಕರಾಗಿರಬೇಕು. ನಿಮ್ಮ ಸಂಗಾತಿ ನಿಮ್ಮ ವಿರುದ್ಧವಾಗಿದ್ದಾರೆ ಎಂದು ರಾಹು ನಿಮ್ಮನ್ನು ಭ್ರಮೆಯಲ್ಲಿ ಇರಿಸಬಹುದು. ಆದರೆ ಸತ್ಯ ಹಾಗಿರುವುದಿಲ್ಲ. ಈ ಭ್ರಮೆಯನ್ನು ಮುರಿಯುವುದೇ ನಿಮ್ಮ ಪರೀಕ್ಷೆ. ಸ್ನೇಹಿತರೆ, ಈಗ ನಾವು ಸಿಂಹಾಸನ ಮತ್ತು ಕಿರೀಟ ಎಂಬ ಶೀರ್ಷಿಕೆಗೆ ನ್ಯಾಯ ಒದಗಿಸುವ ಘಟ್ಟಕ್ಕೆ ಬಂದಿದ್ದೇವೆ. ಅಂದರೆ 2028ರಿಂದ 2030ರ ಸಮಯ. ಇಲ್ಲಿ ಬ್ರಹ್ಮಾಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ. 3 ಜೂನ್ 2027ಕ್ಕೆ ಶನಿದೇವನು 10ನೇ ಭಾವವಾದ ಮೇಷರಾಶಿಗೆ ಪ್ರವೇಶಿಸಿರುತ್ತಾನೆ ಮತ್ತು 2028ರಲ್ಲಿ ಅವನು ಇಲ್ಲಿ ಪೂರ್ಣ ಸಕ್ರಿಯನಾಗುತ್ತಾನೆ. ಮೇಷರಾಶಿಯಲ್ಲಿ ಶನಿ ನೀಚ ಸ್ಥಿತಿಯಲ್ಲಿರ್ತಾನಲ್ಲವೇ? ಅದು ಹೇಗೆ ಒಳ್ಳೆಯದು ಎಂದು ನೀವು ಕೇಳಬಹುದು. ಇದೇ ಜ್ಯೋತಿಷ್ಯದ ರಹಸ್ಯ.
10ನೇ ಮನೆಯಲ್ಲಿ ಶನಿ ನೀಚನಾಗಿದ್ದರೂ ಕರ್ಕ ರಾಶಿಯವರಿಗೆ ಅವನು ರಾಜಯೋಗ ಕಾರಕನಾಗುತ್ತಾನೆ. ಏಕೆಂದರೆ 10ನೇ ಮನೆ ಕರ್ಮದ ಮನೆ ಮತ್ತು ಶನಿ ಕರ್ಮದ ಕಾರಕ. ಶನಿ ಇಲ್ಲಿ ನಿಮಗೆ ವಿಶ್ರಾಂತಿ ಎಂದರೆ ಹರಾಮ್ ಎಂದು ಹೇಳುತ್ತಾನೆ. 2028ರಿಂದ 2030ರ ನಡುವೆ ನಿಮ್ಮ ಕೆಲಸದ ಹೊರೆ ವಿಪರೀತವಾಗಿ ಹೆಚ್ಚಾಗಲಿದೆ. ಆದರೆ ಹೆದರಬೇಡಿ, ಈ ಹೊರೆಯೇ ನಿಮ್ಮನ್ನು ಬಲಶಾಲಿಯಾಗಿಸುತ್ತದೆ. ಬಡ್ತಿಗಾಗಿ ಪ್ರಮೋಷನ್ ಕಾಯುತ್ತಿದ್ದವರಿಗೆ ಬಡ್ತಿ ಸಿಗಲಿದೆ. ಆದರೆ ಅದರೊಂದಿಗೆ ದೊಡ್ಡ ಜವಾಬ್ದಾರಿಯೂ ಬರುತ್ತದೆ. ನೀವು ಅನೇಕ ಜನರನ್ನು ನಿರ್ವಹಿಸುವಂತಹ ಮ್ಯಾನೇಜ್ ಉನ್ನತ ಸ್ಥಾನಕ್ಕೆ ಏರುತ್ತೀರಿ. ನಿರುದ್ಯೋಗಿಗಳಿಗೆ ಈ ಸಮಯದಲ್ಲಿ ಕೆಲಸ ಸಿಗುವ ಸಾಧ್ಯತೆ 100ರಷ್ಟಿದೆ. ಏಕೆಂದರೆ ಶನಿ ನಿಮ್ಮನ್ನು ಸುಮ್ಮನೆ ಕುಳಿತುಕೊಳ್ಳಲು ಬಿಡುವುದಿಲ್ಲ. ಶನಿಯ ದೃಷ್ಟಿ 4ನೇ ಭಾವದ ಮೇಲಿರುವುದರಿಂದ ನೀವು ಮನೆಯಿಂದ ದೂರ ಹೋಗಬೇಕಾಗಬಹುದು ಅಥವಾ ಹೊಸ ಮನೆ ಆಫೀಸ್ ಖರೀದಿಸಬಹುದು. ಈ ಸಮಯದ ಮತ್ತೊಂದು ವಿಶೇಷವೆಂದರೆ ಜೂನ್ 2028ರಲ್ಲಿ ರಾಹು ನಿಮ್ಮ 6ನೇ ಮನೆಗೆ ಬರುತ್ತಾನೆ. ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ, ರಾಹು 6ನೇ ಮನೆಗೆ ಬಂದರೆ ಶತ್ರುನಾಶ ಎಂದು. ನೀವು ರಾಜಕೀಯದಲ್ಲಿದ್ದರೆ ಚುನಾವಣೆ ಗೆಲ್ಲುತ್ತೀರಿ. ಕೋರ್ಟ್ ಕೇಸ್ಗಳಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುತ್ತದೆ. ನಿಮ್ಮ ಸ್ಪರ್ಧಿಗಳು ನಿಮ್ಮ ಮುಂದೆ ನಿಲ್ಲಲೂ ಸಾಧ್ಯವಾಗುವುದಿಲ್ಲ. ಮತ್ತು ನಂತರ ಬರುತ್ತದೆ 2029ರ ಗ್ರ್ಯಾಂಡ್ ಫಿನಾಲೆ. ಆಗಸ್ಟ್ 2029ರಲ್ಲಿ ಶನಿದೇವನು ವೃಷಭ ರಾಶಿಯ 11ನೇ ಭಾವ ಅಂದರೆ ಆಯ ಭಾವಕ್ಕೆ ಬರುತ್ತಾನೆ. 10ನೇ ಮನೆಯಲ್ಲಿ ನೀವು ಪಟ್ಟ ಶ್ರಮಕ್ಕೆ 11ನೇ ಮನೆಯಲ್ಲಿ ಶನಿ ಫಲ ನೀಡುತ್ತಾನೆ. ಇದು ಅಪಾರ ಲಾಭದ ಸಮಯ. ನಿಮ್ಮ ಆದಾಯದ ಮೂಲಗಳು ಒಂದಕ್ಕಿಂತ ಹೆಚ್ಚಾಗಲಿವೆ. ನಿಮ್ಮ ನೆಟ್ವರ್ಕ್ ಮತ್ತು ಕಠಿಣ ಶ್ರಮದಿಂದ ನೀವು ಅತೀವ ಧನವನ್ನು ಸಂಪಾದಿಸುತ್ತೀರಿ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಸುಳ್ಳು ಕನಸುಗಳನ್ನು ತೋರಿಸುವುದಿಲ್ಲ. ದಾರಿ ಎಷ್ಟೇ ಸುಂದರವಾಗಿದ್ದರೂ ಸ್ಪೀಡ್ ಬ್ರೇಕರ್ಗಳು ಇದ್ದೇ ಇರುತ್ತವೆ. ಈ 5 ವರ್ಷದ ಪ್ರಯಾಣದಲ್ಲಿ ಕೆಲವು ದಿನಾಂಕ ಮತ್ತು ಸಮಯದ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ದಯವಿಟ್ಟು ಇವುಗಳನ್ನು ಗುರುತು ಮಾಡಿಕೊಳ್ಳಿ. ಮೊದಲನೇದಾಗಿ ಏಪ್ರಿಲ್ ಮತ್ತು ಮೇ 2025ರ ಬಗ್ಗೆ, ಅಂದರೆ ಈಗ ಹತ್ತಿರವಿರೋ ಸಮಯ. ಇಲ್ಲಿ ಶನಿ ಮತ್ತು ರಾಹುವಿನ ಅಪಾಯಕಾರಿ ಸಂಯೋಗವಿದೆ. ಈ ಸಮಯದಲ್ಲಿ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಉದ್ಯೋಗ ಬಿಡುವುದು ಅಥವಾ ದೊಡ್ಡ ಹೂಡಿಕೆ ಮಾಡುವಂತಹ ನಿರ್ಧಾರಗಳನ್ನು ಈ 2 ತಿಂಗಳುಗಳಲ್ಲಿ ಮಾಡಬೇಡಿ. ಎರಡನೆಯದಾಗಿ ಡಿಸೆಂಬರ್ 2026ರಿಂದ ಜೂನ್ 2028ರ ನಡುವೆ ರಾಹು 7ನೇ ಮನೆಯಲ್ಲಿರುವಾಗ ದಂಪತಿಗಳ ನಡುವೆ 3ನೇ ವ್ಯಕ್ತಿ ಅಥವಾ ಸಂದೇಹದಿಂದ ಬಿರುಕು ಬರಬಹುದು. ಇಲ್ಲಿ ನೀವು ಬಹಳ ಪ್ರೌಢಿಮೆ ತೋರಿಸಬೇಕು. ಇದು ಕೇವಲ ರಾಹುವಿನ ಭ್ರಮೆ ಎಂಬುದು ನೆನಪಿರಲಿ. ಮೂರನೆಯದಾಗಿ 2028ರಿಂದ 2030ರ ನಡುವೆ ಶನಿ 10ನೇ ಮನೆಯಲ್ಲಿದ್ದಾಗ 4ನೇ ಭಾವದ ಮೇಲೆ ದೃಷ್ಟಿ ಬೀರುವುದರಿಂದ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಅವರ ಬಗ್ಗೆ ಗಮನವಿರಲಿ. 4. ಕೊನೆಯದಾಗಿ 2026ರವರೆಗೆ ರಾಹು 8ನೇ ಮನೆಯಲ್ಲಿರುವಾಗ ವಾಹನ ಚಲಾಯಿಸುವಾಗ ಎಚ್ಚರವಿರಲಿ. ಪೆಟ್ಟು ಮಾಡಿಕೊಳ್ಳುವ ಸಂಭವವಿರುತ್ತದೆ. ಸಮಸ್ಯೆಗಳಿದ್ದರೆ ಪರಿಹಾರಗಳೂ ಇವೆ. ಕರ್ಕರಾಶಿಯವರೇ, ಈ 5 ವರ್ಷಗಳನ್ನು ಶ್ರೇಷ್ಠವಾಗಿಸಿಕೊಳ್ಳಲು ಈ 3 ಕೆಲಸಗಳನ್ನು ತಪ್ಪದೇ ಮಾಡಿ. ಮೊದಲ ಪರಿಹಾರ ದೇವಗುರು ಬೃಹಸ್ಪತಿಗಾಗಿ. 2026ರಲ್ಲಿ ಗುರು ಉಚ್ಚನಾಗುತ್ತಿರುವುದರಿಂದ ಅವನ ಶಕ್ತಿಯನ್ನು ನಾವು ಹೆಚ್ಚಿಸಬೇಕು. ಜ್ಯೋತಿಷಿಗಳ ಸಲಹೆ ಪಡೆದು ಒಂದು ಉತ್ತಮ ಗುಣಮಟ್ಟದ ಪುಷ್ಪರಾಗ ರತ್ನವನ್ನ ಚಿನ್ನ ಅಥವಾ ಹಿತ್ತಾಳೆಯ ಉಂಗುರದಲ್ಲಿ ಧರಿಸುವುದು ನಿಮಗೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ದಿನವೂ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪಿಸಿ. ಎರಡನೇ ಪರಿಹಾರ ಶನಿದೇವನಿಗಾಗಿ. 2028ರ ನಂತರ ಕೆಲಸದ ಒತ್ತಡ ಹೆಚ್ಚಾಗುವುದರಿಂದ ಶನಿಯನ್ನು ಪ್ರಸನ್ನಗೊಳಿಸಲು ಶ್ರಮ ಮತ್ತು ಪ್ರಾಮಾಣಿಕತೆ ಮುಖ್ಯ. ಶನಿವಾರದಂದು ಬಡವರಿಗೆ ಅಥವಾ ಕಾರ್ಮಿಕರಿಗೆ ಅನ್ನದಾನ ಮಾಡಿ ಮತ್ತು ಸಂಜೆ ಓಂ ಪ್ರಾಂ ಪ್ರೀಂ ಪ್ರೌಂ ಸಃ ಶನೈಶ್ಚರಾಯ ನಮಃ ಮಂತ್ರ ಜಪಿಸಿ. ಮೂರನೇ ಪರಿಹಾರ ರಾಹುವಿನ ಶಾಂತಿಗಾಗಿ ಶಿವನ ಶರಣು ಹೋಗಿ. ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ನಮಃ ಶಿವಾಯ ಜಪಿಸಿ. ಹನುಮಾನ್ ಚಾಲೀಸಾ ಪಠಣ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ನಿಮ್ಮಿಂದ ದೂರವಿರುತ್ತವೆ. ಸ್ನೇಹಿತರೆ, ಇದು ಕರ್ಕ ರಾಶಿಯ 2026ರಿಂದ 2030ರವರೆಗಿನ ಮಹಾವಿಶ್ಲೇಷಣೆ. ನೆನಪಿಡಿ, ಸಿಂಹಾಸನ ಅದನ್ನು ನಿಭಾಯಿಸುವ ಅರ್ಹತೆ ಉಳ್ಳವರಿಗಷ್ಟೇ ಸಿಗುತ್ತದೆ. ಕಳೆದ 3 ವರ್ಷಗಳ ನಿಮ್ಮ ಹೋರಾಟ ನಿಮ್ಮನ್ನು ಅರ್ಹರನ್ನಾಗಿ ಮಾಡಿದೆ. ಈಗ ಬರಲಿರುವ 5 ವರ್ಷಗಳು ನಿಮಗೆ ಅದರ ಇನಾಮು ನೀಡಲಿವೆ. ಸನ್ನದ್ಧರಾಗಿರಿ, ನಿಯತ್ತು ಶುದ್ಧವಾಗಿರಲಿ ಮತ್ತು ಕರ್ಮ ಮಾಡುತ್ತಿರಿ. 2030ರ ವೇಳೆಗೆ ನೀವು ಇರುವ ಸ್ಥಾನವನ್ನು ನೋಡಿ ಜಗತ್ತೇ ಬೆರಗಾಗಲಿದೆ. ಈ ವಿಡಿಯೋ ನಿಮಗೆ ಧೈರ್ಯ ನೀಡಿದ್ದರೆ ಲೈಕ್ ಮಾಡಿ, ನಿಮ್ಮ ಕರ್ಕರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಥವಾ ಹರ ಹರ ಮಹಾದೇವ ಎಂದು ಬರೆಯಿರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಹರ ಹರ ಮಹಾ